ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಸರ್ಕಾರಕ್ಕೆ ನಾನು ಹೇಳುವಂಥದ್ದು, ಅವರ ಪ್ಯಾರಾ 5ರಲ್ಲಿ ಮನ್ರೇಗಾ ಕಾಯ್ದೆ ಖಾತ್ರಿ ಮಾಡಿದ ಉದ್ಯೋಗದ ಖಾತ್ರಿಯ ಹೊಸ ವಿಬಿ ಗ್ರಾಮ್ ಜಿ ಕಾಯ್ದೆ ಕಿತ್ತುಕೊಂಡಿದೆ ಅಂತ ಹಾಕಿದ್ದಾರೆ. ಇಲ್ಲಿ ನಮ್ಮ ಅಧಿಕಾರಿಗಳಿಗೆ ಜ್ಞಾನ ಇಲ್ಲ, ಪರಿಜ್ಞಾನ ಇಲ್ವಾ, ಅಥವಾ ಸರ್ಕಾರನೇ ಹೇಳಿ ಮಾಡಿಸಿದ್ಯಾ? ಕಾಯ್ದೆ ಇರೋದು ಸುರೇಶ್ ಕುಮಾರ್ ಅವರು, ಕಾಯ್ದೆ ಇರೋದು ವಿಬಿ ಜಿ ರಾಮ್ ಜಿ ಕಾಯ್ದೆ ಇರೋದು, ಕಾಯ್ದೆ ಆಗಿರೋದು ಪಾರ್ಲಿಮೆಂಟಲ್ಲಿ ಕಾಯ್ದೆ ಆಗಿ ರಾಷ್ಟ್ರಪತಿಗಳು ಸೈನ್ ಮಾಡಿದ್ದಾರೆ. ಇಲ್ಲಿ ನೀವು ಬೇಕು ಅಂತ ಹಾಕಿದ್ದೀರಾ ಅಥವಾ ಅಧಿಕಾರಿಗಳು ತಪ್ಪು ಮಾಡಿದಾರ, ಪ್ರಿಂಟಿಂಗ್ ಮಿಸ್ಟೇಕಾ? ಸರ್ಕಾರಕ್ಕೆ ನಾನು ಹೇಳೋದು, ನೀವು ನನ್ನ ಪ್ರಕಾರ ನೀವು ಬೇಕು ಅಂತಾನೆ ಹಾಕಿದ್ದೀರಾ. ನಿಮ್ಗೆ ಯಾಕೆ ಈ ರಾಮನ ಬಗ್ಗೆ ನಿಮ್ಗೆ ವಿರೋಧ? ಕಾಯ್ದೆ ಆಗ್ಬಿಟ್ಟಿದೆ, ನಿಮ್ಗೆ ಇಷ್ಟ ಇದೆಯೋ ಇಷ್ಟ ಇಲ್ಲೋ, ನೀವು ಕಾಯ್ದೆ ತಂದಿದ್ದೀರಾ, ಬೇಕಾದಷ್ಟು ಕಾಯ್ದೆಗಳನ್ನ ತಂದಿದ್ದೀರಾ. ಇಲ್ಲಿ ಕಾಯ್ದೆ ಅದೇ ರೂಪದಲ್ಲೇ ಇದೆ. ನೀವು ಮುಜರಾಯಿ ಅಂದ್ರೆ ಅಲ್ಲ, ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಜೀವಿಕಾ ಮಿಷನ್ ಗ್ರಾಮೀಣ್ ಆಕ್ಟ್ ಅಂತ ರಾಮ ಅದಕ್ಕೆ ಸಂಬಂಧ ನೋಡಿ ಇದೆ. ಇದು ಅಲ್ಲ ವಿಬಿಜಿ ರಾಮ್ಜಿ ಇರೋದು ಅಲ್ಲ, ನೀವು ಗ್ರಾಮ ಮಾಡ್ಬಿಟ್ಟಿದ್ದೀರಾ, ರಾಮನ್ನ ಗ್ರಾಮ ಮಾಡ್ಬಿಟ್ಟಿದ್ದೀರಾ. ರಾಮ್ ಅಂದ್ರು ಸರ್, ಇಟ್ಸ್ ನಾಟ್ ಎ ರಾಮ. ಶ್ರೀರಾಮನಿಗೂ ಎಲ್ಲದಕ್ಕೂ ದೇವ್ರ ವಿಚಾರ ಯಾಕೆ ಗೊತ್ತಿಲ್ಲ ಈಗ ಏನಿದೆಯೋ ಅದನ್ನ ನಾನು ಹೇಳಿದ್ದೀನಿ. ವಿಬಿಜಿ ಅಶೋಕಣ್ಣ, ಯಾಕೆ ದೇವ್ರ ಹೆಸರು ತಗೊಂಬತ್ತೀರಾ? ಮಾತಕ್ ಮುಂಚೆ ಜಿ ರಾಮ್ ರೇಸ್ ಅಲ್ಲ ಅಂತ ಹೇಳವ್ರೆ. ಮಾತಕ್ ಮುಂಚೆ ಎಲ್ಲದಕ್ಕೂ ರಾಜಕಾರಣ ಮಾಡಿದ್ರೆ ಯಾರು ಹೇಳಿದ್ದು? ರಾಮ್ ಅಂತ ಹೇಳಿದ್ದು. ರಾಮ್ ಬಹಳ ಇಂಪಾರ್ಟೆಂಟ್ ಸಂಬಂಧ. ಸಭಾಧ್ಯಕ್ಷ, ಶ್ರೀರಾಮಚಂದ್ರನಿಗೂ ಜಿ ರಾಮ್ಜಿ ಸಂಬಂಧ ಇಲ್ಲ ಸಭಾಧ್ಯಕ್ಷ. ಸುಮ್ನೆ ಎಲ್ಲ ಹೇಳಕ್ ಹೋಗ್ಬಾರ್ದು. ಮಾತಕ್ ಮುಂಚೆ ಪಾಲಿಟಿಕ್ಸ್ ದೇವ್ರು ತಗೊಂಬಂದ್ ಕೊಡ್ಬಾರ್ದು ಸೆಂಟ್ರಲ್. ಅಧ್ಯಕ್ಷರೇ, ಅವ್ರಿಗೆ ಪಾಪ ಪತ್ರಿಕೆಯನ್ನು ಓದಿಲ್ಲ ಅಂತ ಅನಿಸ್ತೈತೆ. ಈ ಕಾಯ್ದೆ ಆದಾಗಿಂದನೂ ಕೂಡ ಕಾಂಗ್ರೆಸ್ಸಿನ ಎಲ್ಲಾ ನಾಯಕರು ಗಾಂಧಿ ತೆಗೆದು ರಾಮ ಯಾಕೆ ಹಾಕದ್ರಿ ಅಂತಾನೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ಪ್ರೆಸ್ ಮೀಟ್ ನಾನು ಬೇಕಾದ್ರೆ ನನಗೆ 2 ನಿಮಿಷ ಟೈಮ್ ಕೊಟ್ರೆ ಅದನ್ನು ತೋರಿಸ್ಬಿಡ್ತೀನಿ, ಅದನ್ನು ದಾಖಲೆ ತೋರಿಸೋದು ತೋರಿಸ್ತೀನಿ. ನಾನು ಸುಮ್ಮನೆ ಏನು ಮಾತಾಡಲ್ಲ, ನಾನು ಸುಮ್ಮನೆ ಯಾವುದು ಮಾತಾಡೋದೇ ಇಲ್ಲ. ನೀವು ಇಲ್ಲಿ ಈಗಾಗಲೇ ನಿಮಗೆ ಅದ್ರ ಬಗ್ಗೆ ಅಲರ್ಜಿ ಅಂತ ಅನ್ಸುತ್ತೆ. ರಾಮನಗರ ಆಯಿತು, ಬಹಳ ವರ್ಷಗಳಿಂದ ಯಾವ ಪುಣ್ಯಾತ್ಮ ಪ್ರಾರಂಭ ಮಾಡೋದೋ ಗೊತ್ತಿಲ್ಲ. ಈಗ ಮಂಗಳೂರು ಇದೆ, ಉಡುಪಿ ಇದೆ. ರಾಮನಗರ ಜಿಲ್ಲೆ ಅಂತ ತೆಗೆದಾಕ್ಬಿಟ್ಟು ಅದನ್ನ ಬೆಂಗಳೂರು ದಕ್ಷಿಣ ಅಂತ ಮಾಡ್ಬಿಟ್ರು. ಅಲ್ಲೇ ಇದೆ, ಅದನ್ನ ತಳ್ಳಿದ್ರ ಮೂಲೆ ಒಳಕ್ಕೆ ಅಷ್ಟೇ, ಮೂಲೆ ಒಳಗೆ ತಳ್ಳಿದೆ ಅಷ್ಟೇ. ಬೆಂಗಳೂರು ಜಿಲ್ಲೆ ಮತ್ತೆ ಯಾಕೆ ಬೆಂಗಳೂರು ದಕ್ಷಿಣ ಯಾಕಂತೀರಾ? ರಾಮನಗರ ಎಲ್ಲ ಸೇರಿ ಬೆಂಗಳೂರು ಜಿಲ್ಲೆ ಅಂತಿತ್ತು. ಅಲ್ಲ, ಬೆಂಗಳೂರು ದಕ್ಷಿಣ ಯಾಕಿಕ್ಕಿದ್ರಿ? ಅದ್ರ ರಾಮನಗರ ಜಿಲ್ಲೆ ಅಂತ ಇದ್ದಿದ್ದು, ರಾಮನಗರ ತಾಲೂಕು ಅಂತ ಅಲ್ಲ ಇದ್ದಿದ್ದು. ರಾಮನಗರ ಜಿಲ್ಲೆ ಇದೆಯಾ? ಈಗಲೂ ಅಲ್ಲೇ ಇದೆ. ಇಲ್ಲ, ರಾಮನಗರ ಜಿಲ್ಲೆ ಇದೆಯಾ? ನಾನ್ ಕೇಳಿದ್ದು ರಾಮನಗರ ಜಿಲ್ಲೆ ಇದೆಯಾ? ಸಭಾಧ್ಯಕ್ಷರೇ, ಈಗ ಅವರೇ ಇನ್ಚಾರ್ಜ್, ಬೆಂಗಳೂರು ಅವರಿದಾಗೆ ತೆಗೆದಿದ್ದು. ಬೆಂಗಳೂರು ನಗರ, ಇದು ರಾಮನಗರ, ಆಮೇಲೆ ಗ್ರಾಮಾಂತರ ಎಲ್ಲ ಸೇರಿ ಬೆಂಗಳೂರು ಜಿಲ್ಲೆ ಅಂತ ಇದ್ದಿದ್ದು. ರಾಮಕೃಷ್ಣ ಹೆಗ್ಡೆ ಅವರು ಅರ್ಬನ್ ಬೇರೆ ಮಾಡಿದ್ರು, ರೂರಲ್ ಬೇರೆ ಮಾಡಿದ್ರು. ಆಮೇಲೆ ಕುಮಾರಸ್ವಾಮಿ ಅವರಿದ್ದಾಗ ರಾಮನಗರ ಜಿಲ್ಲೆ ಆಯಿತು, ಗ್ರಾಮಾಂತರ ಆಯಿತು ಅಲ್ವಾ? ರಾಮನಗರ ಈಗಲೂ ಅಲ್ಲೇ ಇದೆ. ರಾಮನಗರ ಈಗೂ ಅಲ್ಲೇ ಇದೆ. ರಾಮಲಿಂಗಾರೆಡ್ಡಿ ಅವ್ರಿಗೆ ಯಾಕೋ ಮರು ಜಾಸ್ತಿ ಆದಂಗೆ ಕಾಣಿಸ್ತೈತೆ. ಮೊದಲು ರಾಮಲಿಂಗಾರೆಡ್ಡಿ ಅಣ್ಣ ಹೆಸರಲ್ಲೇ ರಾಮ ಆಯ್ತಲ್ಲ, ಅದನ್ನ ಹೇಳ್ತಾನೆ. ಏನೋ ಅವ್ರ ಅಪ್ಪ ಇಟ್ಬಿಟ್ಟು ಅವನ ಪುಣ್ಯಾತ್ಮ. ಇವರಾದ್ರೆ 100% ಇಟ್ಕೊಂತ ಇರಲ್ಲ. ಇವರಾದ್ರೆ ಗ್ಯಾರಂಟಿ ಇಟ್ಕೊಂತ ಇರಲ್ಲ. ನಾನು ರಾಮಲಿಂಗಾರೆಡ್ಡಿಗೆ ಕೇಳ್ತೀನಿ, ಫಸ್ಟ್ ಅನೌನ್ಸ್ ಆದಾಗ ಇವ್ರನ್ನ ಜಿಲ್ಲಾ ಇನ್ಚಾರ್ಜ್ ಮಾಡಿದ್ರು, ಇವ್ರನ್ನ ಜಿಲ್ಲೆಗೆ ಇನ್ಚಾರ್ಜ್ ಮಾಡಿದ್ರು. ಆ ಕಾಪಿ ಐತೆ, ನಾನು ಓದ್ತೀನಿ. ಏನಂತ ಹೇಳಿದ್ರೆ, ರಾಮಲಿಂಗಾರೆಡ್ಡಿ ಅವರು ರಾಮನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು. ಈಗ ಯಾವ ಜಿಲ್ಲೆಯ ಉಸ್ತುವಾರಿ ಸಚಿವರು ಹೇಳಿ? ಈಗ ಯಾವ ಜಿಲ್ಲೆಯ ಉಸ್ತುವಾರಿ ಸಚಿವರು? ರಾಮನಗರ ತಾಲೂಕಿನ ಉಸ್ತುವಾರಿ ಸಚಿವರ ಹೇಳಿ? ಅದನ್ನ ಒಪ್ಕೊಂಬಿಡಿ, ನಾನು ತಾಲೂಕಿಗೆ ಹಾಕ್ಬಿಟ್ಟವ್ರೆ ಅಂತ.
ಅದ್ರ ಎಲ್ಲೂ ಹೋಗಿಲ್ಲ, ಮೂಲೆಗುಂಬು ಮಾಡಿದ್ದೀರ ಅಷ್ಟೇ. ಅಂದ್ರೆ ಇವ್ರಿಗೆ ಯಾಕೋ ರಾಮನ ಬಗ್ಗೆ ಆ ಕಂಡ್ರೇನೆ ಆಗಲ್ಲ ಅಂತ ಅನಿಸ್ತಾ ಐತೆ ನನಗೆಲ್ಲ. ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಅಷ್ಟೇ, ಅವರ ಜೀವನ ಪೂರ್ತಿ ರಘುಪತಿ, ಎಲ್ಲೇ ಹೋದ್ರೂ ಯಾವುದೇ ಕಾರ್ಯಕ್ರಮ ಮಾಡಿದ್ರು ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್, ಈಶ್ವರ ಅಲ್ಲ ತೇರೇ ನಾಮ್, ಅದು ಪರ್ಮನೆಂಟ್ ಆಗಿ ಹೇಳ್ತಾ ಇದ್ರು. ಈಗ ಆ ರಾಮನ ಹೆಸರನ್ನೇ ಯಾಕೆ ನಿಮಗೆ ದ್ವೇಷ ಅಂತ? ರಾಮ ಈ ದೇಶದ ಆದರ್ಶ ಪುರುಷ, ಕೊಟ್ಟ ಮಾತಿಗೆ ತಪ್ಪದೇ ಇರುವಂಥವನು. ಕಾಡಲ್ಲಿ ಹೋದಾಗ ಆ ಒಬ್ಬ ಹೆಣ್ಣುಮಗಳು ಕಚ್ಚಿ ಹಣ್ಣನ್ನ, ಎಂಜಲು ಹಣ್ಣನ್ನು ಕೊಟ್ಟರು ಭಕ್ತಿಯಿಂದ ಅದನ್ನ ತೆಗೆದುಕೊಂಡಂಥವನು ರಾಮ. ಶಬರಿಗೆ ಇಲ್ಲಿ ಆ ರಾಮನ ವಿರುದ್ಧನೇ ಕೂಡ ಒಂದು ದ್ವೇಷದ ಭಾವನೆಯನ್ನ ನೀವು ಮಾಡ್ತಾ ಇದ್ದೀರಾ. ನನ್ಗನ್ಸ್ತೈತೆ ಕೇಂದ್ರ ಸರ್ಕಾರದ ಮೇಲೆ ಪದೇ 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 ಯಾವುದೇ ರಾಜ್ಯಗಳನ್ನ ನಾನು ನೋಡಿಲ್ಲ. ಇದುವರೆಗೂ 18 ನಿರ್ಣಯಗಳನ್ನ ಮಂಡಿಸಿದ್ದೀರ. 18 ನಿರ್ಣಯಗಳು. ಇನ್ನು ಒಂದು 19ನೇ ನಿರ್ಣಯನೂ ಕೂಡ ನಾಳೆ ನಾಡ್ದು ಮಂಡಿಸಕ್ಕೆ ಹೋಗ್ತಾ ಇದ್ದೀರ. ಕಾಲು ಕೆರೆದು ಜಗಳಕ್ಕೆ ಹೋಗ್ತಾ ಇದ್ದೀರ. ಅವಶ್ಯಕತೆ ಇದೆಯಾ? ರಾಜ್ಯದ ಅಭಿವೃದ್ಧಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟೊಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ ರಾಜ್ಯದ ಅಭಿವೃದ್ಧಿ ಆಗ್ತೈತೆ. ಹಿಂದೆ SM ಕೃಷ್ಣ ಅವರಿದ್ರು, ಅವರು ಕಾಂಗ್ರೆಸ್ಸಿನ ಪ್ರಭಾವಿ ನಾಯಕರು. ಪರಮೇಶ್ವರ ಬಹಳ ಅವ್ರ ಜೊತೆ ಇದ್ದವರು, SM ಕೃಷ್ಣ ಅವ್ರ ಜೊತೆ. ಎಂದಾದರೂ ದ್ವೇಷ ಮಾಡ್ಕೊಂಡಿದ್ದೀರಾ? ಮೆಟ್ರೋ ಬಂತು ಅವರ ಕಾಲದಲ್ಲೇ, ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂತು. ಸೌಹಾರ್ದತೆಯಿಂದ ನಡ್ಕೊಂಡಾಗ ಬೆನಿಫಿಟ್ ಜಾಸ್ತಿ. ಕಾಲ್ ಕೆರೆದು ಜಗಳ ಆಡೋದ್ರಿಂದ ನಿಮ್ಗೇನು ಆಗಲ್ಲ ಅಂತ ಅನ್ಸುತ್ತೆ. ಅಧ್ಯಕ್ಷರೇ, ಇವತ್ತು ತಾವು ತಮ್ಮ ರಾಜ್ಯಪಾಲರ ಭಾಷಣದಲ್ಲಿ 46ನೇ ಪುಟ 122ನೇ ಪ್ಯಾರದಲ್ಲಿ ತಾವು ಸಂವಿಧಾನ ಬಗ್ಗೆ ಹೇಳಿದ್ದೀರ. ನೀವು ಸಂವಿಧಾನದ ಆಶಯಗಳ ಬಗ್ಗೆ ಮಾತಾಡಿದ್ದೀರ. ಇಲ್ಲಿ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಿದ ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ನಾವು ಕೆಲಸ ಮಾಡ್ತೀರಿ ಅಂತ ಹೇಳಿದ್ದೀರ ನೀವು. ಅಧ್ಯಕ್ಷರೇ, ನೀವು ಈ ಸಂವಿಧಾನದ ಅಡಿಯಲ್ಲಿ ನಡೆಯೋದಾಗಿದ್ದರೆ, ಅವ್ರು ಯಾರೋ ಅನಂತಕುಮಾರ್ ಹೆಗ್ಡೆ ಒಬ್ಬರು ಒಂದು ಏನೋ ಸಂವಿಧಾನವನ್ನ ಏನೋ ಬದಲಾವಣೆ ಮಾಡ್ತೀನಿ ಅಂತ ಅವ್ರು ಆ ಅರ್ಥದಲ್ಲಿ ಹೇಳಲೇ ಇಲ್ಲ. ಆದರೆ ನೀವು ಅದನ್ನೇ ದೊಡ್ಡ ಪ್ರಚಾರ ಮಾಡಿಬಿಟ್ರಿ. ಇವತ್ತು ನೀವು ಸಂವಿಧಾನದ ಬಗ್ಗೆ ಮಾತಾಡ್ತೀರಲ್ಲ, ನೀವು ಸಂವಿಧಾನನ ಎಷ್ಟು ಬಾರಿ ತಿದ್ದುಪಡಿ ಮಾಡಿದ್ದೀರಾ? ನೀವು ದೇಶದಲ್ಲಿ ಆಡಳಿತ ಮಾಡಿದಂಥವ್ರು ಜವಾಹರ್ಲಾಲ್ ನೆಹರು ಅವರು 17 ಬಾರಿ ಸಂವಿಧಾನವನ್ನ ತಿದ್ದುಪಡಿ ಮಾಡಿದ್ದಾರೆ. ಇಂದಿರಾ ಗಾಂಧಿಯವರು 29 ಬಾರಿ ಸಂವಿಧಾನವನ್ನ ತಿದ್ದುಪಡಿ ಮಾಡಿದ್ದಾರೆ. ರಾಜೀವ್ ಗಾಂಧಿಯವರು 10 ಬಾರಿ ಮಾಡಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಅವರು ಎಷ್ಟು ಮಾಡಿದ್ದಾರೆ ಅಂತ ಹೇಳಿದ್ರೆ 72 ಬಾರಿ ಈ ಸಂವಿಧಾನವನ್ನ ತಿದ್ದುಪಡಿ ಮಾಡಿದ್ದಾರೆ. 72 ಬಾರಿ. ಬರ್ತೀನಿ ಅಲ್ಲಿಗೆ. ನೀವು ಕೇಳ್ತೀರಾ ಪರಮೇಶ್ವರ್ ಅವರೇ, ಅಲ್ಲಿಗೂ ಬರ್ತೀನಿ ನಾನು. ಆಮೇಲೆ ಅವರು ಕೇಳಿದ್ರು, ಅಟಲ್ ಬಿಹಾರಿ ವಾಜಪೇಯಿ ಅವರು 14 ಬಾರಿ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು 8 ಬಾರಿ ಮಾಡಿದ್ದಾರೆ. ಅಂದ್ರೆ ನೀವು 72 ಬಾರಿ ಮಾಡಿದವರು. ನೀವು ಸಂವಿಧಾನವನ್ನ 72 ಬಾರಿ ತಿದ್ದುಪಡಿ ಮಾಡಿದವರು. ಶಾಬಾನು ಪ್ರಕರಣದ ಎಷ್ಟು ವರ್ಷನ ಆಗ್ಲಿ, ಯಾವ್ದಾವುದು ನೀವು ತಿದ್ದುಪಡಿನೇ ಬೇರೆ, ಬದಲಾವಣೆ. ಶಾಬಾನು ಪ್ರಕರಣ ಸಂವಿಧಾನನೇ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತು. ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತು ಶಾಬಾನು ಪ್ರಕರಣದಲ್ಲಿ. ಮೂಲೆ ಗುಂಪು ಕಂಡುಬಿಟ್ರಿ. ಅಂದ್ರೆ ನೀವು ಯಾವ್ಯಾವ ಬದಲಾವಣೆಯನ್ನ ನೀವು ಮಾಡಿದ್ದೀರಾ? ನೀವು 72 ಬಾರಿ ಬದಲಾವಣೆ ಮಾಡಿಬಿಟ್ಟು ನರೇಂದ್ರ ಮೋದಿ ಅವರು 8 ಬಾರಿ ಅದನ್ನು ಮೀಸಲಾತಿಯನ್ನ ಮುಂದುವರಿಸುವಂತ ಒಂದು ವಿಧೇಯಕ ಇರ್ಬೋದು, ತಲಾಕ್ ವಿಧೇಯಕ, 370 ಆರ್ಟಿಕಲ್, ಕಾಶ್ಮೀರ ನಮ್ಮದು ಅಂತ ಹೇಳುವಂತ ಆರ್ಟಿಕಲ್, ಇದನ್ನ ನರೇಂದ್ರ ಮೋದಿ ಅವರು ಮಾಡಿದ್ರು. ನೀವು 72 ಬಾರಿ